ಇವತ್ತಿಡೀ ದಿನ ಆಲ್ಮೋಸ್ಟ್ ನೀರಲ್ಲೇ ನನ್ನ ಡೇ ಕಳೆದೋಯ್ತು. ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನು ಮಾಮೂಲಿಯಾಗಿ ಬೆಳಗ್ಗೆ ಎದ್ದಿದ್ದಂಗೆ ಕೆಲಸನ ಶುರು ಮಾಡಿಕೊಂಡು ಇನ್ನೇನು ದಸರಾ ಟೈಮಲ್ಲೇ ನಮ್ಮ ಹಿರಿಯೋರಿಗೆಲ್ಲರಿಗೂ ನಾವು ಎಡೆ ಇಡೋದು. ಸೊ ಹಾಗಾಗಿ ಪಾತ್ರೆ, ಬಟ್ಟೆ, ಬೆಡ್ಶೀಟು, ಚಾಪೆ ಎಲ್ಲ ತೊಳೆದಿತ್ತು. ಅದನ್ನೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇನ್ನು ಆ ಗ್ಯಾಪಲ್ಲಿ ಅಡುಗೆ ಆಗಿತ್ತು ಅಂತೇಳಿ ಅಕ್ಕ ಊಟಕ್ಕೆ ಕರೆದ್ಲು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ತೊಳೆದಿರ್ತಕ್ಕಂತಹ ಬೆಡ್ಶೀಟು, ಚಾಪೆ ಎಲ್ಲನೂ ತೊಗೊಂಡು ನಮ್ಮ ಹೊಲ್ದ ಹತ್ರ ಬಂದು ಅಲ್ಲಂತೂ ಫ್ರೀಯಾಗಿದೆ ಮಾಳ. ಸೊ ಬೆಳಗಿನ ಸಂಜೆವರೆಗೆ ಆರಾಮಾಗಿ ಒಣಗ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತೊಗೊಬಂದು ಚೆನ್ನಾಗಿ ಬಿಸಿಲು ಸಹ ಇತ್ತು. ಹಂಗಾಗಿ ಇನ್ನು ಅದ್ರ ಪಕ್ಕದಲ್ಲೇ ನಮ್ಮ ಹೊಲದಲ್ಲಿ ಜೆಟ್ ಬೇರೆ ಹಾಕಿದ್ರು, ಕಾಳುಗಳು ಹಾಕಿದ್ರಲ್ಲ. ಸೊ ಹಾಗಾಗಿ ಇನ್ನು ಎಲ್ಲೆಲ್ಲಿ ನೀರು ಹೊಡೆಯಲ್ಲ ಅಲ್ಲಿಗೆ ಒಣ ಹಾಕ್ಬಿಟ್ಟು ಬಂದಿದ್ದು. ಇನ್ನು ಸಂಜೆವರೆಗೆ ಚೆನ್ನಾಗಿ ಒಣಗ್ದು ಇನ್ನು ಸಂಜೆ ಹೋಗಿ ಅದನ್ನೆಲ್ಲ ತೊಗೊಂಡು ಜೋಡಿಸ್ಕೊಂಡು ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂದಿದೆ ಅಂತ ಹೇಳಿ ನನ್ನ ತಂಗಿ ಕಾಲ್ ಮಾಡಿದ್ಲು. ನನ್ನ ಪಾರ್ಸಲ್ ಎಲ್ಲ ಬರೋದು ಅಮ್ಮನ ಮನೆಗೇ, ಅಲ್ಲಿ ಅಡ್ರೆಸ್ಸೇ ಕೊಟ್ಟಿರೋದ್ರಿಂದ ಅದ್ರದ್ದು ವೀಡಿಯೋ ಮಾಡಿ ಕಳಿಸಿ ಅಂದರೆ ಅವ್ರು ಅಷ್ಟು ನೀಟಾಗಿ ವೀಡಿಯೋ ಮಾಡಿಲ್ಲ. ನಾನು ಅದಕ್ಕೋಸ್ಕರ ಅದ್ರದ್ದು ಪಿಕ್ ಸಹ ಹಾಕಿದ್ದೀನಿ. ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋ ಮಧುಬಾಲ ಡಿಸೈನ್ ಇರುವಂಥ ಒಂದು ಬ್ಲೌಸು ಎಲ್ಲ ಥರದ್ದು ಸ್ಯಾರಿಗೂ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದಿತ್ತು ಅಂತೇಳಿ ಮಾಡಿದೆ. ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ. ಜೊತೆಗೆ ಹೈಲೈಟ್ಸಲ್ಲಿ ಸೆಪ್ಟೆಂಬರ್ ಅಂತ ಇದೆಯಲ್ಲ, ಅಲ್ಲಿ ಇದ್ರದ್ದು ಲಿಂಕ್ನ ಆ್ಯಡ್ ಮಾಡ್ತೀನಿ, ಹೋಗಿ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ದಿನದ ವ್ಲಾಗ್ ಈ ಥರ ಇತ್ತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.